40 ಆಗಲ್ವಾ? 30-35 ಆಗ್ತದೆ. 30ರಿಂದ 35. ಅಲ್ಲಿವರೆಗೆ ನಿಮ್ಮನ್ನ ಯಾರು ಇಳಿಸಕ್ಕಾಗಲ್ಲ. ಒಂದು ವೇಳೆ ಇಳಿಸಿದ್ರು ಕೂಡ ಕೋರ್ಟ್ಗೆ ಹೋಗ್ತೀರಿ. ಕೋರ್ಟ್ಗೆ ಹೋಗಿ ಅಲ್ಲಿ ಏನು ಆದೇಶ ಸಿಗ್ತದೆ ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಎನಿವೆ, ನೀವು ನಿಮ್ಮ ಒಂದ್ಸಾರಿ ಸರ್ವಿಸ್ ಸೇರಿದ ಮೇಲೆ, ಸೇವೆಗೆ ಸೇರಿದ ಮೇಲೆ ಕೊನೆಯವರೆಗೂ ನೀವು ನಿವೃತ್ತಿ ಆಗೋವರೆಗೂ ಕೂಡ ಸರ್ಕಾರದಲ್ಲಿ ಇರ್ತೀರಿ, ಜನರ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ನಾವು 5 ವರ್ಷಕ್ಕೂ ರಿನ್ಯೂವಲ್ ಆಗಬೇಕು. ನಾನು ನನ್ನ 40 ವರ್ಷಕ್ಕಿಂತ ಜಾಸ್ತಿ ರಾಜಕಾರಣದಲ್ಲಿ ಇದ್ದೀನಿ ನಾನು. ಆದರೆ 2 ಸಾರಿ ಅಸೆಂಬ್ಲಿ ಸೋತಿದ್ದೀನಿ, 2 ಸಾರಿ ಪಾರ್ಲಿಮೆಂಟ್ ಸೋತಿದ್ದೀನಿ. ನಿಮ್ಗೆ ಸಮಸ್ಯೆ ಉದ್ಭವ ಆಗೋದಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಜನಸಾಮಾನ್ಯರು, ವಿಶೇಷವಾಗಿ ದುರ್ಬಲ ವರ್ಗದವರು ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಡಿಸ್ಪ್ಯಾರಿಟಿ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ, ಅಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರಿದ್ದಾರೆ. ಇಂಥ ಸಮಾಜದಲ್ಲಿ ನಾವು ಇರುವಾಗ ನಾವು ಯಾವ ರೀತಿ ಈ ಜನರ ಜೊತೆಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಕಾಮನ್ ಸೆನ್ಸ್ ಇದೆಯಲ್ಲ, ಕಾನೂನುಗಳು ಪರಿಚಯ ಇರಬೇಕು, ಆದರೆ ಕಾಮನ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಸಮಾಜ ಗೊತ್ತಿರಬೇಕು. ಸಮಾಜ ಗೊತ್ತಿದ್ರು ಮಾತ್ರ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಅಲ್ವಾ? ಸಮಾಜ ಗೊತ್ತಿರ್ಬೇಕಲ್ಲ. ನನಗೆ ನೀವೆಲ್ಲ ಹೆಚ್ಚಾಗಿ ಸಮಾಜ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಐ ಮೇ ಬಿ ರಾಂಗ್, ಐ ಮೇ ಬಿ ಕರೆಕ್ಟ್. ಯಾರಿಗೆ ಸಮಾಜ ಅರ್ಥ ಆಗೋದಿಲ್ಲ ಅವ್ರು ಯಾರು ಕೂಡ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ, ಅರ್ಥಪೂರ್ಣ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಸಮಾಜ ಅರ್ಥ ಆಗಬೇಕು. ಸಮಾಜ ಅರ್ಥ ಆದ್ರೆ ಮಾತ್ರ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದು ಬಹಳ ಮುಖ್ಯ ಅಂತಕ್ಕಂಥದನ್ನ, ಅದಕ್ಕೆ ನಮ್ಮ ಓದಿನಿಂದ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ ಅದು ಬಹಳ ಕಡಿಮೆ. ಆದರೆ ಕಾಮನ್ ಸೆನ್ಸ್ ಇದೆಯಲ್ಲ ಇದು ಬಹಳ ಮುಖ್ಯ.